ಅಕ್ರಮ ಸಂಬಂಧಕ್ಕೆ ಬಿದ್ದು ಗಂಡನ ಹೆಣ ಪತಿಯನ್ನೇ ಕೊಲೆ ಮಾಡಿದ ಐನಾತಿ ಹೆಂಡತಿ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪತ್ನಿ. ಅಕ್ರಮ ಸಂಬಂಧಕ್ಕೆ ಬಿದ್ದು ಗಂಡನ ಹೆಣ ಪತಿಯನ್ನೇ ಕೊಲೆ ಮಾಡಿದ ಐನಾತಿ ಹೆಂಡತಿ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪತ್ನಿ. ಚಿಕ್ಕೋಡಿಯ ಕಡಕಲಾಟ ಗ್ರಾಮದಲ್ಲಿ ಘಟನೆ. ರಾಘು ಗಾವಡೆ 40 ವರ್ಷ ವಯಸ್ಸಿನವರು ಕೊಲೆಯಾದಂತಹ ದುರ್ದೈವಿ ಪತಿ. ಬಂಗಾರಿ ಗಾವಡೆ ಕೊಲೆ ಮಾಡಿದಂತಹ ಪಾಪಿ ಪತ್ನಿ. ಪ್ರಿಯಕರ ರಾಮ ರಾಣಗೆ ಸೇರಿ ಗಂಡನ ಕೊಲೆ ಮಾಡಿದ್ದಾರೆ. 6 ತಿಂಗಳ ಹಿಂದೆ ನಡೆದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಕಡಕಲಾಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಸದ್ಯ ಇತ್ತೀಚೆಗೆ ಮದುವೆ ಆಗದಿದ್ದರೂ ಲವ್ ಮಾಡಿ ಅಲ್ಲೊಂದು ಕೊಲೆ ಆಗುತ್ತೆ. ಆದರೆ ಮದುವೆ ಆದ ಮೇಲೆ ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ನೊಬ್ರು ಬರ್ತಾರೆ. ಪ್ರಿಯಕರ ಅನ್ನುವಂತಹ ಹೆಸರಿನಲ್ಲಿ ಅವರಿಬ್ಬರು ಆಟವನ್ನಾಡಿ ಗಂಡ ಹೆಂಡತಿ ಸಾಯಿಸ್ತಾರೆ, ಹೆಂಡತಿ ಗಂಡನ ಸಾಯಿಸ್ತಾರೆ. ಇದೇ ಆಗೋಯ್ತು. ಈಗಲೂ ಕೂಡ ಅದೇ ಆಗಿರೋದು. ಗಂಡನಿಗೆ ಸ್ಕೆಚ್ ಹಾಕಿದ್ಲು ಪ್ರಿಯಕರನ ಜೊತೆ ಸೇರಿ. ಚಿಕ್ಕೋಡಿಯ ಕಡಕಲಾಟ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. 6 ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ. ಸೊ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಲೆ ಮಾಡಿದ್ಲು. ಕೊಲೆ ಮಾಡಿ ಕಣ್ ತಪ್ಪಿಸ್ಕೊಂಡಿದ್ಲು ಅಂತ ಅನ್ಸುತ್ತೆ. ಈಗ ಪೊಲೀಸರು ತನಿಖೆಯನ್ನ ಮಾಡಿ ವಿಚಾರಣೆಯನ್ನ ನಡೆಸಿ ಇವರಿಬ್ಬರು ಕೂಡ ಈಗ ಸಿಕ್ಕಾಕೊಂಡ್ಬಿದ್ದಾರೆ. ಕೊಲೆಯಾದಂತಹ ರಾಘು ಗಾವಡೆ, ಇವರಿಗೆ 40 ವರ್ಷ ವಯಸ್ಸಿನವರು. ಇವರೇ ಅಂದರೆ ಈ ಒಂದು ಸ್ಟೋರಿಯಲ್ಲಿ ಇವರೇ ಗಂಡ. ಇನ್ನು ಈತನ ಹೆಂಡತಿ ಬಂಗಾರಿ ಗಾವಡೆ ಅಂತ ಹೇಳಿ, ಹೆಸರಿಗೆ ಮಾತ್ರ ಬಂಗಾರಿ, ಮಾಡೋದೆಲ್ಲ ಈ ಥರ ಐನಾತಿ ಕೆಲಸ ಅಂತ ಅನಿಸುತ್ತೆ. ಸೊ ಗಂಡನನ್ನು ಪ್ರಿಯಕರನಿಗೋಸ್ಕರ ಪ್ರಿಯಕರ ಬಾಯ್ ಫ್ರೆಂಡು ಇವ್ರನ್ನ ನೋಡಿದ್ರೆ 3 ದಿನ ಊಟ ಸೇರಲ್ಲ. ಇವರಿಗೆಲ್ಲ ಬೇಕಾ ನೆಟ್ಟಗೆ ಸಂಸಾರ ಮಾಡೋ ಬದಲು ಪ್ರಿಯಕರ ಆ ಕರ ಈ ಕರ ಅಂತ ಅವರಿಂದೇ ಹೋಗಿ ತಮ್ಮ ಸಂಸಾರವನ್ನೇ ಹೆಂಗಸರು ಹಾಳು ಮಾಡ್ಕೊತಿದ್ದಾರೆ. ಇಲ್ಲಿ ನೋಡಿ, ಸಾಕ್ಷಿ ಕಣ್ಮುಂದೆನೇ ಇದೆ. ಪ್ರಿಯಕರನಿಗಾಗಿ ಗಂಡನನ್ನ ಕೊಲೆ ಮಾಡಿದ್ದಾರೆ. 6 ತಿಂಗಳ ಹಿಂದೆ ಚಿಕ್ಕೋಡಿಯ ಕಡಕಲಾಟ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಸೊ ಮೋಸ್ಟ್ಲಿ ಕಣ್ ತಪ್ಪಿಸ್ಕೊಂಡಿದ್ರು ಅನ್ಸುತ್ತೆ. ಏನೋ ಒಂದು ರೀಸನ್ ಕೊಟ್ಟು ಏನೋ ಆಗಿರ್ಬೋದು. ಕೊಲೆ ಆದರೆ ಹುಷಾರಿಲ್ಲ ಅಂತ ನೆಪ ಒಡ್ಡಿ ಏನಾದರೂ ಹೇಳಿರ್ಬೋದು. ಈಗ ಇವರಿಬ್ಬರು ಸಹ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು.